ಕರ್ನಾಡ ವಿಜಯ ಸೇನೆಯ ಕಳಸ ಯುವಕರ ಸ್ಫೂರ್ತಿ ಸಂಸ್ಥಾಪಕ ಅಧ್ಯಕ್ಷರಾದ ಎಚ್.ಎನ್. ದೀಪಕಣ್ಣನವರೇ, ಆತ್ಮೀಯ ಸ್ನೇಹಿತರು, ಒಡನಾಡಿ ಕರ್ನಾಡ ವಿಜಯ ಸೇನೆ ಸಾಮಾಜಿಕ ಜಾಲತಾಣದ ಅಧ್ಯಕ್ಷರಾದ ರೇಣುಕಾ ಪ್ರಸಾದ್ ರವರೇ, ಸಹೋದರ, ಸಂಘಟನೆ ಹಾದಿಯಲ್ಲಿ ತುಂಬಾ ವರ್ಷದಿಂದ ನನ್ನ ಜೊತೆ ಇರುವಂತಹ, ತಮ್ಮನಿಗಿಂತ ಹೆಚ್ಚಾಗಿರುವಂತಹ, ಇವತ್ತು ಜಿಲ್ಲಾಧ್ಯಕ್ಷನಾಗಿ ಅಧಿಕಾರ ವಹಿಸ್ಕೊಳ್ಳಲಿಕ್ಕೆ ಬಂದಿರುವಂತಹ ನವೀನ್ ಎಂ ಗೌಡರವರೇ, ಮತ್ತೊಬ್ಬ ಒಡನಾಡಿ ಆತ್ಮೀಯ ಕಾರ್ಮಿಕ ಘಟಕದ ಸಂಘಟನೆ ಹಾದಿಯಲ್ಲಿ ನಮ್ಮ ಯಶಸ್ಸಲ್ಲಿ ಬಹುಮುಖ್ಯ ಭಾಗ ಆತ್ಮೀಯ ಸಹೋದರ ವಿನಯ್ ಗೌಡರವರೇ, ಮಹಿಳಾ ಮುಖಂಡರು, ಕಾರ್ಮಿಕ ಘಟಕದಲ್ಲಿ ಮಹಿಳಾ ಶಕ್ತಿಯು ಕೂಡ ತುಂಬಾ ದೊಡ್ಡಾಗಲಿಕ್ಕೆ ಮುಖ್ಯ ಕಾರಣ ನಮ್ಮ ದೊಡ್ಡಬಳ್ಳಾಪುರ ಭಾಗದ ಸಹೋದರಿಯರಾದಂತಹ ಕವಿತಮ್ಮರವರೇ, ಮತ್ತೊಬ್ಬರು ಹಿರಿಯರು, ಈಗ ನಮ್ಮ ಕಾರ್ಮಿಕ ಘಟಕದ ತೇರನ್ನ ಹೇಳಲಿಕ್ಕೆ ನಾವು ಕೂಡ ನಿಮ್ಮ ಜೊತೆಲಿದ್ದೀವಿ ಅಂತ ಹೇಳಿ ಅವರ ಮಾರ್ಗದರ್ಶನವನ್ನ ನೀಡಲಿಕ್ಕೆ ಬಂದಿರುವ ಸುನಂದಮ್ಮರವರೇ, ವಸಂತಮ್ಮರವರೇ, ಅದೇ ರೀತಿ ಕಾರ್ಮಿಕ ಘಟಕದ ಕೆಲಸನ ಮೆಚ್ಚಿ ಕಾರ್ಮಿಕ ಘಟಕದಲ್ಲಿ ಯಾವುದೇ ಅಧಿಕಾರನೂ ಕೊಡದಿದ್ರು ಕೂಡ ಒಂದು ವರ್ಷದಿಂದ ನಮ್ಮ ಜೊತೆ ಸಂಘಟನೆಯಲ್ಲಿ ತೊಡಗಿಸ್ಕೊಂಡು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕೆಲಸ ಮಾಡ್ತಾ ಇವತ್ತು ರಾಜ್ಯ ಉಪಾಧ್ಯಕ್ಷರಾಗಿ ಸ್ಥಾನನ ಪಡಲಿಕ್ಕೆ ಬಂದಿರುವಂತಹ ಮತ್ತೊಬ್ಬ ಮುಖಂಡರಾದ ದಿನೇಶ್ ಗೌಡರವರೇ, ಅದೇ ರೀತಿ ಇವ್ರ ಬಗ್ಗೆ ನಾನು ಹೇಳಲೇಬೇಕು. ಯಾಕಂದ್ರೆ ನಾವು ಬೇರೆ ಸಂಘಟನೆಯಲ್ಲಿ ಇವರೊಟ್ಟಿಗೆ ಕೆಲಸ ಮಾಡಿದೀವಿ. ನಾವು ಆ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳಿಲಿಕ್ಕೆ ಇವ್ರ ಪಾತ್ರನೂ ಕೂಡ ಇತ್ತು. ಪೀಣ್ಯ ಭಾಗದ ಲಗ್ಗೆರೆ ಭಾಗದ ಆತ್ಮೀಯ ಒಡನಾಡಿ ನಾಗರಾಜನವರೇ, ಮತ್ತೊಬ್ಬರು ಒಂದು ಯಾವುದೇ ಕನ್ನಡ ಭಾಷೆ ಇರದಿದ್ರು ಬೇರೆ ರಾಜ್ಯದಿಂದ ಬಂದ್ರು ಕೂಡ ಕನ್ನಡದ ಬಗ್ಗೆ ಅತಿ ಹೆಚ್ಚು ಒಲವು, ಅವರ ಭಾಷೆ, ಅವರ ಅಭಿಮಾನ, ಅದರಲ್ಲೂ ವಿಜಯ ಸೇನೆ ಮೇಲೆ ಇರುವಂತಹ ಹೆಚ್ಚು ಅಭಿಮಾನದ ಮುಖಾಂತರ ಅವರ ಒಡನಾಡಿಯಾಗಿ ನಾನು ಅವ್ರನ್ನ ಒಂದ್ 2-3 ವರ್ಷದಿಂದ ನೋಡಿದ್ದೀನಿ. ಅವರು ಕೂಡ ಬರೀ ಕನ್ನಡದಲ್ಲ, ಕನ್ನಡ ಭಾಷೆ ಕಲ್ತಿರೋರು ಕೂಡ ನಮ್ಮ ಸಂಘಟನೆಯಲ್ಲಿ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಸಂಘಟನಾ ಕಾರ್ಯದರ್ಶಿಯಾಗಿ ರಮೇಶ್ ಕಲಾಲ್ ಅವರು ಕೂಡ ಇವತ್ತು ಅಧಿಕಾರ ತಗೊಳ್ಳಕ್ಕೆ ಬಂದಿದ್ದಾರೆ. ರಮೇಶ್ ಕಲಾಲ್ ಅವರೇ, ಮತ್ತೊಬ್ರು ಹೇಮಾಚಾರ್ಯರವರು, ಅವರು ವಿಶ್ವಕರ್ಮ ಸಮುದಾಯದಲ್ಲಿ ದೊಡ್ಡ ಮಟ್ಟದಲ್ಲಿ ಇದ್ರು. ಅವರು ಆ ಒಂದು ಸಮುದಾಯದಲ್ಲಿ ಪ್ರಭಾವಿಯಾಗಿ ಬೆಳೆದಿದ್ದಾರೆ. ಆದ್ರೂ ಕೂಡ ಕನ್ನಡದ ಕೆಲಸ ಮಾಡಬೇಕು ಅಂತ ನಮ್ಮ ಸಂಘಟನೆಗೆ ಇವತ್ತು ಅಧಿಕಾರ ತಗೊಳ್ಳಕ್ಕೆ ಬಂದಿದ್ದಾರೆ ಹೇಮಾಚಾರ್ಯರವರೇ. ಮತ್ತೊಬ್ರು ಒಕ್ಕಲಿಗರ ರಕ್ಷಣಾ ವೇದಿಕೆ ಅಂತ ಹೇಳಿ, ರಾಜ್ಯ ಒಕ್ಕಲಿಗರ ರಕ್ಷಣಾ ವೇದಿಕೆ ಅಂತ ಹೇಳಿ ಒಂದು ದೊಡ್ಡ ಸಮುದಾಯದ ಸಂಘಟನೆ. ಕೇವಲ ನನ್ನ ಮೇಲಿನ ಅಭಿಮಾನಕ್ಕೋಸ್ಕರ ಸಂಸ್ಥಾಪಕ ಅಧ್ಯಕ್ಷರಾಗಿ ಅಲ್ಲಿ ಸೇವೆ ಸಲ್ಲಿಸಿದ್ರು ಕೂಡ ಆ ಸಂಘಟನೆಯನ್ನು ಹುಟ್ಟಾಕಿ ಜವಾಬ್ದಾರಿಯನ್ನು ತಗೊಂಡು ನಿಭಾಯಿಸಿದಂತಹ ಮಧುಗೌಡರು ಕೂಡ ಬಂದಿದ್ದಾರೆ. ಅವರು ಕೂಡ ನಾನು ಸ್ವಾಗತ ಕೊಡ್ತಾ ಇದ್ದೀನಿ. ಮತ್ತೊಬ್ಬ ಒಡನಾಡಿ ನಮ್ಮ ಸುಜಿತ್ ಗೌಡ್ರು ಇದ್ದಾರೆ. ಅವರು ತುರ್ತಾಗಿ ಕರೆದಿದೆ, ಅವರು ಕೂಡ ನಮ್ಮ ಹಾದಿಯಲ್ಲಿ ತುಂಬಾ ಕೊಡುಗೆ ಇದೆ. ಸುಜಿತ್ ಗೌಡ್ರು ಅವರೇ, ಅದೇ ರೀತಿ ನಮ್ಮ ಚಂದ್ರಕಲಾ ಮೇಡಮ್ ಅವರು ಪೀಣ್ಯ ಭಾಗದಲ್ಲಿ ಅವರ ಮಹಿಳಾ ಶಕ್ತಿ ತುಂಬಾ ದೊಡ್ಡದಾಗಿದೆ. ಯಾಕಂದ್ರೆ ನಾನು ಮೊನ್ನೆ ಒಂದು ಸಭೆಗೆ ಹೋಗಿದ್ದಾಗ ಆ ಭಾಗದ ಶಾಸಕರು ಹೇಳ್ತಾ ಇದ್ರು, ಏನಪ್ಪಾ ನೀನು ನಮ್ಮ ಶಕ್ತಿನ ನಿಮ್ ಸಂಘಟನೆ ಕರ್ಕೊಂಡು ಹೋಗ್ತಾ ಇದೆಯಾ, ನಮ್ಗೆ ಕೊಟ್ಟಿದ್ದ ಆಗ್ತದಂತ. ಅಷ್ಟು ದೊಡ್ಡ ಶಕ್ತಿ ಇದ್ರು ಕೂಡ ನಮ್ಮ ಒಂದು ಅಭಿಮಾನಕ್ಕೋಸ್ಕರ, ವಿಜಯ ಸೇನೆ ಮೇಲೆ ಅಭಿಮಾನಕ್ಕೋಸ್ಕರ ಬಂದಿರುವ ಚಂದ್ರಕಲಾ ಮೇಡಮ್ ಅವರೇ, ಬೆಂಗಳೂರು ಪ್ರಧಾನ ಕಾರ್ಯದರ್ಶಿ ಜಗೀರ್ ಅವರು ನನ್ನ ಆತ್ಮೀಯ, ನನ್ನ ಕಾರ್ಯಕ್ರಮಕ್ಕೆ ನಾನು ನಿರೂಪಣೆ ಮಾಡ್ಕೊಡ್ಬೇಕು ಅಂತ ಹೇಳಿದಾಗ ಮನಸ್ಪೂರ್ವಕವಾಗಿ ಒಪ್ಪಿದ್ದಾರೆ. ಅವರು ಕೂಡ ಸ್ವಾಗತ ಕೊಡ್ತಾ, ಜೊತೆಗೆ ವೇದಿಕೆ ಮುಂಭಾಗದಲ್ಲಿ ಸುಮಾರು ಜನ ಇದ್ದೀರಾ. ಈ ಸಂಘಟನೆಯಲ್ಲಿ ಎಲ್ಲರೂ ಕೂಡ ಮುಂದೆ ಅವಕಾಶ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ. ಯಾಕಂದ್ರೆ ನಾವು ಸಂಘಟನೆ ಮಾಡಕ್ ಬಂದಾಗ, ಯಾಕಂದ್ರೆ ಇದೆಲ್ಲ ಹಿರಿಯರಿದ್ದಾರೆ, ನಾವು ಕೇವಲ ಒಂದು ಫೋಟೋ ಬಂದಿದ್ದು ಸಂಘಟನೆ, ಕೇವಲ 10 ವರ್ಷದ ಮುಂಚೆ ಫೋಟೋ ಬಂದಿದ್ದು. ಇವತ್ತು ಈ ಹಾದಿಗೆ ತುಂಬಾ ಸಮಯ ಹಿಡಿದೆ. ತಮ್ಮು ಎಲ್ಲರಿಗೂ ಕೂಡ ಆ ಒಂದು ಅವಕಾಶ ಸಿಗ್ಲಿ, ವಿಜಯ ಸೇನೆಗೆ ಅವಕಾಶ ಸಿಗುತ್ತೆ ಅಂತ ಹೇಳ್ತಾ ನಮ್ಮ ಕಿರಣ್ ಅವರು ಬಂದಿದ್ದಾರೆ. ನಮ್ಮ ಮಂಜುನಾಥ್ ಲಗ್ಗೆರೆ ಅವರು ವೇದಿಕೆ ಮೇಲೆ ಬಹುಶಃ ನಮ್ಮ ಪ್ರಧಾನ ಕಾರ್ಯದರ್ಶಿ ಮತ್ಕೊಟ್ರು, ಅವಾಗೆ ಬರ್ದು ಕಳಿಸಿದೆ. ಮಂಜುನಾಥ್ ಅವರು ವೇದಿಕೆ ಮೇಲೆ ಬರಬೇಕು. ಅವರು ಕೂಡ ಲಗ್ಗೆರೆ ಭಾಗದ ಮುಖಂಡರು. ಆಮೇಲೆ ನಮ್ಮ ಆರ್ಯ ಇದ್ದಾರೆ, ಪುಟ್ಟಣ್ಣ ಇದ್ದಾರೆ, ಎಲ್ಲರ ಹೆಸರು ಹೇಳಕ್ಕಾಗಲ್ಲ.
ನಮ್ಮ ಪುನೀತ್ ಇದ್ದಾರೆ, ಕಿರಣ್ ಇದ್ದಾರೆ, ಯಾರಾದ್ರೂ ಹೆಸರು ಮಾಡ್ತಿದ್ರೆ ಕ್ಷಮಿಸಿ, ನಮ್ಮ ದೊಡ್ಡಬಳ್ಳಾಪುರ ಭಾಗವಿದ್ದಾರೆ. ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಮನಸ್ಪೂರ್ವಕವಾಗಿ ವಿಜಯ ಸೇನೆ ಕುಟುಂಬದ ಪರವಾಗಿ ಸ್ವಾಗತ ಕೊಡ್ತೀವಿ. ಮತ್ತೊಬ್ರು ನಮ್ಮ ವೆಂಕಟೇಶ್ ಅವ್ರದ್ದು ಕೂಡ ನಮ್ಮ ಪ್ರಧಾನ ಕಾರ್ಯದರ್ಶಿ ಮಾಡ್ಕೊಂಡು ಅನ್ಸುತ್ತೆ, ವೇದಿಕೆ ಮೇಲೆ ಬರಬೇಕು. ಯಾಕಂದ್ರೆ ವೆಂಕಟೇಶ್ ಅವರು ಕೂಡ ನಮ್ಮ ಬೇರೆ ಸಂಘಟನೆಯಲ್ಲಿ ನಮ್ಮ ಜೊತೆ ಕೆಲಸ ಮಾಡಿದಂತವರು. ವೆಂಕಟೇಶ್ ಕೂಡ ವೇದಿಕೆ ಮೇಲೆ ಬರಬೇಕು. ಸಂಘಟನೆ ಬಗ್ಗೆ ಹೇಳಬೇಕು ಅಂತಂದ್ರೆ, ಇವತ್ತಿನ ದಿನ ಇಡೀ ರಾಜ್ಯದಲ್ಲಿ ಯಾವ್ದಾದ್ರೂ ಒಂದು ಸಂಘಟನೆ ಮುಂಚೂಣಿಯಲ್ಲಿ ಕೇವಲ 3 ವರ್ಷದ ಹಿಂದೆ 10 ಜನ ಪದಾಧಿಕಾರಿಗಳಿಂದ ಪ್ರಾರಂಭ ಆದ ಸಂಘಟನೆ ಇವತ್ತು ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಕಾರ್ಯಕರ್ತರನ್ನ ಒಳಗೊಂಡು ಸರ್ಕಾರವೇ ನಮ್ಮ ಸಂಘಟನೆ ಹೆಸರನ್ನ ಕೇಳಿದ್ರೆ ಭಯ ಬೀಳಲಿಕ್ಕೆ ಯಾವ್ದಾದ್ರೂ ಒಂದು ಏಕೈಕ ಸಂಘಟನೆ ಕಡಿಮೆ ಅವಧಿಯಲ್ಲಿ ಬೆಳೆದಿದೆ ಅಂದ್ರೆ ಅದು ವಿಜಯ ಸೇನೆ ಅಂತ ಧೈರ್ಯವಾಗಿ ಹೇಳ್ತೀನಿ. ಯಾಕಂದ್ರೆ ಸಂಘಟನೆ ಕಟ್ಟೋದು ಅಷ್ಟು ಸುಲಭ ಅಲ್ಲ. ಸಂಘಟನೆಗೆ ಎಲ್ಲರೂ ನನ್ನ ಹತ್ರ ಯಾವಾಗ ಕೇಳ್ತಿರ್ತಾರೆ, ಸುಮಾರು ಜನ ಈಗಿರೋ ನಾಯಕರುಗಳು ಕೇಳ್ತಿರ್ತಾರೆ, ಅಣ್ಣಾಜಿ ಸಂಘಟನೆಯಿಂದ ಏನ್ ಲಾಭ ಅಂತ ಕೇಳ್ತಾರೆ. ಸುಮಾರು ಜನ ನನ್ನ ಸ್ನೇಹಿತರು ಯಾವಾಗ ಚರ್ಚೆಗೆ ಬರ್ತಾನೆ ಇರ್ತದೆ. ನಾನು ಅದಕ್ಕೆ ಸಮಯ ಬಂದಾಗ ಉತ್ತರ ಕೊಡೋಣ ಅಂತ ಹೇಳಿ ಅದಕ್ಕಾಗಿ ಒಂದು ಸಮಯ ಅನ್ಕೊಳ್ತೀನಿ. ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರು ನಮ್ಮ ಮೇಲೆ ದಬ್ಬಾಳಿಕೆನ ಮಾಡ್ತಾರೆ. ಅವತ್ತಿನ ದಿನ ಸ್ವಾತಂತ್ರ್ಯ ಹೋರಾಟಗಾರರು ಸಂಘಟನೆಯಿಂದ ಏನು ಲಾಭ ಅಂತ ಹೇಳಿದ್ರೆ ಇವತ್ತು ನಾವು ಬ್ರಿಟಿಷರ ಅಡಿಯಾಳಾಗಿ ಇರಬೇಕಿತ್ತು. ಸ್ವತಂತ್ರ ಬಂದ ಮೇಲೂ ಕೂಡ ಇವತ್ತಿನ ದಿನಗಳಲ್ಲಿ ರಾಜಕಾರಣಿಗಳು ಅವರಲ್ಲಿ ಬದ್ಧತೆ ಕೊರತೆ. ಅವ್ರಿಗೆ ಏನ್ ಬೇಕು, ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ತಾರೆ, ಎಲೆಕ್ಷನ್ ಅಲ್ಲಿ ಖರ್ಚು ಮಾಡ್ತಾರೆ, ಗೆಲ್ತಾರೆ, ದುಡ್ಡು ಮಾಡೋದು ಹೇಗಪ್ಪ ಅಂತ ನೋಡ್ತಾರೆ. ಇಂಥ ರಾಜಕಾರಣಿಗಳನ್ನ ಎದುರಿಸಬೇಕು ಅಂದ್ರೆ ಸಂಘಟನೆ ಬೇಕು. ದೇಶದ ಗಡಿನ ಹೇಗೆ ಯೋಧರು ಕಾಯ್ತಾರೆ, ರಾಜ್ಯನ ಹೇಗೆ ಪೊಲೀಸ್ ಇಲಾಖೆ ಕಾಯುತ್ತೆ, ಅದೇ ರೀತಿ ಕನ್ನಡ ತಾಯಿಯ ನೆಲ, ಜಲ, ಭಾಷೆ, ಗಡಿ, ದೀನ ದಲಿತರ ಪರವಾಗಿ, ಕಾರ್ಮಿಕರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ನಾವು ಗಂಗ ಕೆಲಸ ಮಾಡಲಿಲ್ಲ ಸಂಘಟನೆಗಳು ಅಂದ್ರೆ ಮುಂದೊಂದು ದಿನ ಭಾರತದಲ್ಲಿ ಕರ್ನಾಟಕ ಅನ್ನೋದು ಒಂದು ಭೂಪಟದಲ್ಲಿ ಇಲ್ದಂಗೆ ಮಾಡುವಂತ ದುಷ್ಟ ಶಕ್ತಿಗಳು ರಾಜ್ಯದಲ್ಲಿ. ಇಂಥವ್ರನ್ನ ಎದುರಿಸಲಿಕ್ಕೆ, ಕನ್ನಡ ತಾಯಿನ ಕಾಪಾಡಲಿಕ್ಕೆ ಸಂಘಟನೆಗಳು ಬೇಕು. ಆ ನಿಟ್ಟಿನಲ್ಲಿ ಸಂಘಟನೆಗಳು ಕೆಲಸ ಮಾಡ್ತಾ ಇದ್ರೆ, ಅದರಲ್ಲೂ ಕೂಡ ವಿಜಯ ಸೇನೆ ಸಂಘಟನೆ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದ HN ದೀಪಕ್ ಅಣ್ಣವರ ನೇತೃತ್ವದಲ್ಲಿ. ಯಾಕಂದ್ರೆ ದೀಪಕ್ ಅಣ್ಣವ್ರ ಬಗ್ಗೆ ನಾನು ಹೇಳ್ಬೇಕು ಅಂದ್ರೆ ತುಂಬಾ ಟೈಮ್ ಬೇಕು. ಅವ್ರು ಯಾವಾಗ ಹೇಳ್ತಾರೆ, ನನ್ನ ಬಗ್ಗೆ ವ್ಯಕ್ತಿ ಪೂಜೆ ಮಾಡಬೇಡಿ, ಸಂಘಟನೆ ಪೂಜೆ ಮಾಡಿ, ನಾಯಕರುಗಳನ್ನ ಹುಟ್ಟಾಕಿ ಅಂತಾರೆ. ಆದ್ರೂ ಕೂಡ ನಾನು ಒಂದ್ ಮಾತು ಹೇಳಲೇಬೇಕು. ಸಾಮಾನ್ಯ ಶಿಕ್ಷಕರ ಮಗನಾಗಿ ಹುಟ್ಟಿ ಅವರ 25-30 ವರ್ಷದ ಸಂಘಟನೆ ಹಾದಿಯಲ್ಲಿ ಬೇರೆ ಬೇರೆ ಸಂಘಟನೆಯಲ್ಲಿ ಸಾವಿರಾರು ನಾಯಕರುಗಳನ್ನ ಹುಟ್ಟಾಕಿದ್ದಾರೆ. ಇವತ್ತು ಕೂಡ ಸಂಘಟನೆಗಳ ಇತಿಹಾಸದಲ್ಲಿ ಮುಂಚೂಣಿಯಲ್ಲಿರುವಂತಹ ಯಾರೊಬ್ಬರು ನಾಯಕರು ಅಂದ್ರೆ ನಮ್ಮ ದೀಪಕ್ ಅಣ್ಣ ಅಂತ ಹೆಮ್ಮೆಯಿಂದ ಹೇಳ್ತೀನಿ. ನನ್ಗೆ ಯಾವಾಗ ಎಲ್ಲರೂ ಪ್ರಶ್ನೆ ಕೇಳ್ತಾರೆ, ಸಾವಿರಾರು ಸಂಘಟನೆಗಳು ಹುಟ್ಟುತ್ತವೆ, ಸಾವಿರಾರು ಸಂಘಟನೆಗಳು ಸಾಯ್ತಾ ಇದಾವೆ, ಹೆಂಗೆ ನಿಮ್ ವಿಜಯ ಸೇನೆ ಸಂಘಟನೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಪಂಚತಾರ ಹೋಟೆಲ್ ಕಾರ್ಯಕ್ರಮ ಮಾಡ್ತೀರಿ, ಅರಮನೆ ಮೈದಾನದಲ್ಲಿ ಮಾಡ್ತೀರಿ? ಬಹುಶಃ ಇತಿಹಾಸದಲ್ಲೇನೆ 3 ವರ್ಷದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಕರೀಲಿ ಅಂತ ಅಪೇಕ್ಷೆ ಪಟ್ಟು ಕರೆದಿದ ತಕ್ಷಣ ಬರ್ತಾರೆ ಅಂದ್ರೆ ಅದು ಏಕೈಕ ಸಂಘಟನೆ ವಿಜಯ ಸೇನೆ, ಅದರಲ್ಲೂ ಕಾರ್ಮಿಕ ಘಟಕ ಅಂತ ಹೆಮ್ಮೆಯಿಂದ ಹೇಳ್ತೀನಿ. ಯಾಕಂದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಅವರೇ ಕೇಳ್ತಾರೆ. ನಾವು ಅರಮನೆ ಮೈದಾನ ಸಮಾವೇಶ ಮಾಡಿದಾಗ DCM ಅವರು ಚರ್ಚೆ ಮಾಡ್ತಾರಂತೆ, ಯಾಕೆ ನಮ್ಮನ್ನು ಕರೆದಿಲ್ಲ ಅಂತ. ನಾವು ಕಳೆದ ಬಾರಿ ಕರೆದಿದ್ದಂಗೆ ಅವರೇ ಒಂದು ಆಸಕ್ತಿಯಿಂದ ಬಂದ್ರು. ಆ ರೀತಿಯಾದಂತ ಸಂಘಟನೆ ಅವತ್ತು ಬೆಳೆದಿದೆ ಅಂದ್ರೆ ದೀಪಕ್ ಅಣ್ಣವರ ಸಂಘಟನಾ ಗುಣ, ಅವರ ಶಕ್ತಿ, ಅವರ ಯೋಚನಾ ರೀತಿ. ನಾವೆಲ್ಲರೂ ಪುಣ್ಯವಂತರು. ವಿಜಯ ಸೇನೆಯಲ್ಲಿ ಇಂಥ ಒಬ್ರು ಅಧ್ಯಕ್ಷರು ಸಿಕ್ಕಿದ್ದಾರೆ. ನಾವೆಲ್ಲರೂ ಕೂಡ ಆ ಒಂದು ಮಾರ್ಗದರ್ಶನದಲ್ಲಿ ಸಂಘಟನೆಯನ್ನ ಕಟ್ಟೋಣ, ನೆಲ, ಜಲ, ಭಾಷೆಯನ್ನ ಕಾಪಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರೂ ಕೂಡ ಇವತ್ತು ಸೇರ್ಪಡೆ ಬಂದಿದ್ದೀರಿ. ತಮ್ಮೆಲ್ಲರಿಗೂ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಸ್ವಾಗತ, ಜವಾಬ್ದಾರಿನ ತಗೊಳ್ಳೋದು ತುಂಬಾ ಸುಲಭ, ಅದನ್ನ ನಿಭಾಯಿಸೋದು ತುಂಬಾ ಕಷ್ಟ. ನಾವು ಬೇರೆ ಸಂಘಟನೆಯಲ್ಲಿ ಇದ್ದಾಗ ನಮ್ಮ ಆಗಿನ ಒಬ್ರು ಮುಖಂಡರು ಹೇಳ್ತಾ ಇದ್ರು, ಏನು
ಜವಾಬ್ದಾರಿ ಹೇಗೆ ಅಂತಂದ್ರೆ ಒಂದು ಗುಲಾಬಿ ಹೂ ಇದ್ದಂತೆ, ಲೀಡರ್ಗಳು ಕೊಡ್ತಾರೆ ನಮ್ಮ ಕೈಲಿ, ನಾವು ತಗೊಳ್ಳೋವಾಗ ಅವ್ರಿಗೂ ಚುಚ್ಚುತ್ತೆ ನಮಗೂ ಚುಚ್ಚುತ್ತೆ, ನೋಡೋರಿಗೆ ಸುಂದರವಾಗಿ ಕಾಣುತ್ತೆ. ಆದ್ರೆ ಆ ಜವಾಬ್ದಾರಿನ ನಿಭಾಯಿಸಬೇಕು ಅಂದ್ರೆ ನಾವು ಮಾಡುವಂತ ಕೆಲಸ ಗಟ್ಟಿಯಾಗಿರ್ಬೇಕು, ಪ್ರಾಮಾಣಿಕವಾಗಿರ್ಬೇಕು. ಯಾಕೆಂದ್ರೆ ನಾವು ಸಂಘಟನೆ ಮಾಡೋದು ಯಾರ ವಿರುದ್ಧವಾಗಿ? ರಾಜಕಾರಣಿಗಳ ವಿರುದ್ಧವಾಗಿ ಮಾಡ್ತೀವಿ. ರಾಜಕಾರಣಿಗಳ ವಿರುದ್ಧವಾಗಿ ಮಾಡಿದಾಗ ಏನ್ ಮಾಡ್ತಾರೆ? ನಮಗ್ ಕಿರುಕುಳ ಕೊಡ್ತಾರೆ. ಸ್ವಾಮಿ ಕೊಡ್ಲಿ ಬಿಡಿ, ಕಿರುಕುಳ ತಾನೇ ಕೊಡ್ತಾರೆ, ಬೇರೆ ಮಾಡಕ್ಕಾಗಲ್ಲ. ಎದುರಿಸೋ ಶಕ್ತಿ ಇರ್ಬೇಕು. ತಮ್ಮ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ, ತಮ್ಮ ಜೊತೆ ನಾವ್ ಇರ್ತೀವಿ. ಕಾನೂನು ರೀತಿಯಾಗಿ ಯಾವುದೇ ಕೆಲಸ ಮಾಡಿದ್ರು ವಿಜಯ ಸೇನೆ ಕುಟುಂಬ ತಮ್ಮ ಜೊತೆ ಇದ್ದೇ ಇರುತ್ತೆ. ಜವಾಬ್ದಾರಿನ ತಗೊಳ್ಳೋರು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಂತ ಒಂದು ಪ್ರೀತಿಯಿಂದ ಹೇಳ್ತಾ, ಹೆಚ್ಚು ಸದಸ್ಯರನ್ನ ಮಾಡಿ, ಹೆಚ್ಚು ಶಾಖೆಗಳನ್ನ ಮಾಡಿ, ತಮ್ಮ ಭಾಗದಲ್ಲಿ ತಾವು ನಾಯಕರಾಗಿ ಹೊರಹೊಮ್ಮಿ. ಯಾಕಂದ್ರೆ ಈಗ ನಾವು ಎಷ್ಟು ನೀವು 1000 ಕೋಟಿ ದುಡ್ಡು ಮಾಡಿ ತಮ್ಮನ್ನ ಯಾರು ಗುರುತಿಸಲ್ಲ. ತಾವು ಸೇವೆ ಮಾಡಿಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ. ತಮ್ಮನ್ನ ಗುರುತಿಸ್ಬೇಕು ಅಂದ್ರೆ ಯಾರಿಗಾದ್ರೂ 10 ಜನಕ್ಕೆ ಒಳ್ಳೆ ಕೆಲಸ ಮಾಡ್ಬೇಕು. ಒಳ್ಳೆ ಕೆಲಸ ಮಾಡ್ಬೇಕು ಅಂದ್ರೆ ನಿಮ್ಮಲ್ಲಿ ಒಂದು ಶಕ್ತಿ ಇರಬೇಕು. ಅದೇ ಶಕ್ತಿ ಸಂಘಟನೆ, ಈ ಶಾಲು ಜೊತೆಲಿರುತ್ತೆ. ಆ ನಿಟ್ಟಿನಲ್ಲಿ ಕೆಲಸನ ಮಾಡೋಣ. ವಿಜಯ ಸೇನೆ ಸಂಘಟನೆಯಲ್ಲಿ ಕಾರ್ಮಿಕ ಘಟಕ ಮತ್ತೆ ವಿಜಯ ಸೇನೆನ ದೊಡ್ಡ ಮಟ್ಟದಲ್ಲಿ ಬೆಳೆಸೋಣ. ತಾವೆಲ್ಲರೂ ಕೂಡ ಆ ನಿಟ್ಟಿನಲ್ಲಿ ನಮ್ಗೆ ಕೈ ಜೋಡಿಸ್ತೀರಾ ಅಂತ ನಂಬಿ ತಾವೆಲ್ಲರೂ ಕೂಡ ಇವತ್ತು ಜವಾಬ್ದಾರಿಯನ್ನು ನೀಡ್ತಾ ಇದೀವಿ. ಜವಾಬ್ದಾರಿನ ತಗೊಳ್ಳಿ, ಯಶಸ್ಸಾಗಿ ತಾವು ಕೂಡ ನಾಯಕರಾಗಿ ಹೊರಹೊಮ್ಮಿ. ಮತ್ತೆ ಇದೇ ತಿಂಗಳು ಜೂನ್ 27 4ನೇ ವರ್ಷದ ಅದ್ದೂರಿ ಕೆಂಪೇಗೌಡ ಜಯಂತಿನ ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ ಆಚರಿಸ್ತಾ ಇದೀವಿ. ತಾವೆಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಕಾರ್ಯಕ್ರಮನ ಯಶಸ್ಸುಗಳನ್ನ. ಇವತ್ತಿನ ದಿನ ಒಂದು ಮಾತನ್ನ ನಾನು ಕೊಡ್ತೀನಿ. ನಾವು ಇದು ಯಾವುದೇ ರೀತಿಯಾದಂತ ಪ್ರಾಫಿಟ್ ಆರ್ಗನೈಸೇಷನ್ ಅಲ್ಲ. ಇಲ್ಲಿ ಬಂದಿರೋರೆಲ್ಲರೂ ಕೂಡ ಸ್ನೇಹ, ವಿಶ್ವಾಸ, ಅಭಿಮಾನಕ್ಕೆ ಬಂದಿದ್ದೀರಿ. ನಮ್ಮ ದೀಪಣ್ಣವರ ವಿಜಯ ಸೇನೆ ಸಂಘಟನೆ ಮೇಲೆ ತಾವು ಏನು ಈ ನಂಬಿಕೆನ ಇಟ್ಕೊಂಡು ಬಂದಿದ್ದೀರಿ, ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನನ್ನ ಜೀವ ಇರೋವರೆಗೂ ಕೂಡ ತಮ್ಮ ನಂಬಿಕೆನ ಉಳಿಸ್ಕೊಳ್ತೀನಿ, ತಮ್ಮ ಪ್ರೀತಿನ ಕಾಪಾಡ್ಕೊಳ್ತೀನಿ. ಸುಮ್ಮನೆ ಮಾತಿಗೆ ವಿಜಯ ಸೇನೆ ಕುಟುಂಬ ಅಂತ ಹೇಳೋದಲ್ಲ. ನಮ್ಮ ಕುಟುಂಬದವರಿಗೆ ಯಾರಿಗೆ ಏನೇ ಆದ್ರೂ ಕೂಡ ಅರ್ಧರಾತ್ರಿ ಆಗಲಿ ನಾವು ನಮ್ಮ ಘಟಕ, ನಮ್ಮ ವಿಜಯ ಸೇನೆ ಬಂದೇ ಬರ್ತೀವಿ, ನಿಮ್ ಜೊತೆ ಇದ್ದೀವಿ ಅಂತ ಧೈರ್ಯವಾಗಿ ಹೇಳ್ತೀನಿ. ಸಂಘಟನೆನ ಕಟ್ಟೋಣ. ಅಧ್ಯಕ್ಷ ಒಂದು ಮಾತು ಹೇಳ್ತಾ ಇರ್ತಾರೆ, ರಾಮ್ ಪ್ರಸಾದ್, ನಮ್ಮದು ಒಂದು ದುರ್ದೈವ ಕರ್ನಾಟಕ. ಇಲ್ಲ ಬಿಜೆಪಿ ಬರುತ್ತೆ, ಇಲ್ಲ ಜೆಡಿಎಸ್ ಬರುತ್ತೆ, ಇಲ್ಲ ಕಾಂಗ್ರೆಸ್ ಬರುತ್ತೆ. ಬಿಜೆಪಿ ಅವರು ಬಂದ್ರು ಹೈಕಮಾಂಡ್ ಹತ್ರ ಹೋಗ್ತಾರೆ, ಕಾಂಗ್ರೆಸ್ ಅವರು ಬಂದ್ರು ಹೈಕಮಾಂಡ್ ಹತ್ರ ಹೋಗ್ತಾರೆ. ಜೆಡಿಎಸ್ ಪರಿಸ್ಥಿತಿ ಯಾರ ಜೊತೆ ಸೇರ್ತಾರೆ. ವಿರೋಧ ಪಕ್ಷ ಅಂತ ಯಾರು ಕೆಲಸ ಮಾಡ್ತಿದ್ದಾರೆ? ವಿರೋಧ ಪಕ್ಷ ಅಂತ ಯಾವ್ದಾದ್ರು ಕೆಲಸ ಮಾಡಬೇಕು ಅಂದ್ರೆ ಅದು ವಿಜಯ ಸೇನೆ ಆಗಿರ್ಬೇಕು, ನಮ್ ಸಂಘಟನೆ ಆಗಿರ್ಬೇಕು, ನಮ್ ರಾಜ್ಯನ ನಾವು ಕಾಯಬೇಕು ಅಂತ ಯಾವಾಗ ಹೇಳ್ತಾರೆ. ಮುಂದೊಂದು ದಿನ ಇದೇ ವಿಜಯ ಸೇನೆ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಶಿವಸೇನೆ ಆಯ್ತು, ಅಲ್ಲಿ ಹೇಗೆ ಅಧಿಕಾರ ಹೇಳಿದ್ರು, ಆ ನಿಟ್ಟಿನಲ್ಲಿ ಕೆಲಸ ಮಾಡೋಣ, ಪ್ರಾಮಾಣಿಕ ಕೆಲಸ ಮಾಡೋಣ. ತಾವೆಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಕೈ ಜೋಡಿಸಿ ಅಂತ ಹೇಳ್ತಾ ಹಿರಿಯವರು ಮಾತಾಡಿದರೆ ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ತಮ್ಮೆಲ್ಲರೂ ಕೂಡ ಏನು ಜವಾಬ್ದಾರಿ ತಗೊಂಡ್ರೆ ಅವ್ರಿಗೆ ಶುಭಾಶಯಗಳನ್ನ ಕೋರ್ತಾ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ.